ಎಲ್ಲರಿಗೂ ಡಾಕ್ಟರ್ ಭೀಮ್ರಾವ್ ಸ್ಟಡಿ ಸರ್ಕಲ್ಗೆ ಹೃದಯಪೂರ್ವಕ ಸ್ವಾಗತ. ಕ್ಲಾಸ್ ನಂಬರ್ 1. ಕೊನೇರು ಹಂಪಿಗೆ ವಿಶ್ವ ರ್ಯಾಪಿಡ್ ಕಿರೀಟ. ವಿಠುಲ್ ಕುಮಾರ್ ಅವರಿಗೆ ಡೈರೆಕ್ಟರ್ ಜನರಲ್ ಆಫ್ CRPF ಆಗಿ ನೇಮಕ. ಭಾರತದ 13ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮನಮೋಹನ್ ಸಿಂಗ್ ರವರು ತಮ್ಮ 92ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಎಲ್ಲರಿಗೂ ಭೀಮ್ರಾವ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಜನವರಿ 2025 ಪ್ರಚಲಿತ ವಿದ್ಯಮಾನಗಳು ಭಾಗ 1. ಭೀಮ್ರಾವ್ ಸ್ಟಡಿ ಸರ್ಕಲ್ ವತಿಯಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಜನವರಿ 2025 ಕರೆಂಟ್ ಅಫೇರ್ಸ್ ಪಾರ್ಟ್ 1. ಕ್ವೆಶ್ಚನ್ ನಂಬರ್ 1. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್, ಗ್ರೇಟ್ ಎಕನಾಮಿಸ್ಟ್ and ಫಾದರ್ ಆಫ್ ಇಂಡಿಯಾಸ್ ಲಿಬರಲೈಸೇಷನ್, ಪಾಸಸ್ ಅವೇ. ಭಾರತದ ಉದಾರೀಕರಣದ ಪಿತಾಮಹ, ಮಹಾನ್ ಅರ್ಥಶಾಸ್ತ್ರಜ್ಞ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ. ಜನಸಾಮಾನ್ಯರಿಗೆ ಆಹಾರದ ಹಕ್ಕನ್ನು ಸಂವಿಧಾನಾತ್ಮಕವಾಗಿ ನೀಡಿ ಆಧಾರ್ ಯೋಜನೆ, ಅರಣ್ಯ ಭೂಮಿ ಹಕ್ಕು ಕಾಯ್ದೆ, ನರೇಗಾ, ಮಾಹಿತಿ ಹಕ್ಕು, ಶಿಕ್ಷಣದ ಹಕ್ಕು, ರೈತರಿಗೆ ಸಂಕಷ್ಟದ ಹೊತ್ತಿನಲ್ಲಿ ಪರಿಹಾರ ಪ್ಯಾಕೇಜ್ ನೀಡುವ ಮೂಲಕ ಹಣಕಾಸು ಸಚಿವರಾಗಿ ಅಸಾಧಾರಣ ಕಾರ್ಯನಿರ್ವಹಿಸಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಮುನ್ನಡೆ ಬರೆದ ಮಹಾನ್ ನಾಯಕ ಡಾಕ್ಟರ್ ಸಿಂಗ್. ಮನಮೋಹನ್ ಸಿಂಗ್, 26th September 1932 to 26th December 2024. He is an Indian politician, economist, academic and bureaucrat who served as the 13th Prime Minister of India from 2004 to 2014. ಮನಮೋಹನ್ ಸಿಂಗ್ ರವರ ಕಾಲಾವಧಿ 26 ಸೆಪ್ಟೆಂಬರ್ 1932 26 ಡಿಸೆಂಬರ್ 2024 ರವರೆಗೆ. ಇವರು ಭಾರತೀಯ ರಾಜಕಾರಣಿ, ಅರ್ಥಶಾಸ್ತ್ರಜ್ಞ, ಶೈಕ್ಷಣಿಕ ಮತ್ತು ಅಧಿಕಾರಶಾಹಿ ವಲಯಗಳಲ್ಲಿ ಕೆಲಸ ಮಾಡಿ ಇವರು 2004 2014 ರವರೆಗೆ ಭಾರತದ 13ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. He was the 4th longest serving Prime Minister after Jawaharlal Nehru, Indira Gandhi and Narendra Modi. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿಯವರ ನಂತರ ಅವರು 4ನೇ ಅತಿ ದೀರ್ಘಾವಧಿಯ ಪ್ರಧಾನಮಂತ್ರಿಯಾಗಿದ್ದರು. ಸಿಂಗ್ ವಾಸ್ ದ ಫಸ್ಟ್ ಸಿಖ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸಿಂಗ್ ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ದರು. ಮನಮೋಹನ್ ಸಿಂಗ್ ರವರ ವಿಕಿಪೀಡಿಯಾ ಪೇಜ್. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಅಳವಡಿಸಿರುವ ಕೆಲವು ಯೋಜನೆಗಳ ಮಾಹಿತಿ. ಕ್ವೆಶ್ಚನ್ ನಂಬರ್ 2. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್ PMRBP 2024 ಈಸ್ ಇನ್ಸ್ಟಿಟ್ಯೂಟೆಡ್ ಬೈ ವಿಚ್ ಮಿನಿಸ್ಟ್ರಿ? ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್ 2024 ಯಾವ ಸಚಿವಾಲಯ ಸ್ಥಾಪಿಸಿದೆ? ಆಪ್ಷನ್ ಎ, ಗೃಹ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಆಪ್ಷನ್ ಬಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಆಪ್ಷನ್ ಸಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಆಪ್ಷನ್ ಡಿ, ರಕ್ಷಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಆನ್ಸರ್ ಸಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. President Draupadi Murmu confirmed the Pradhan Mantri Rashtriya Bala Puraskar 2024 to 17 children on December 26th. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಿಸೆಂಬರ್ 26 17 ಮಕ್ಕಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2024 ಪ್ರದಾನ ಮಾಡಿದರು. It is the highest civilian honor for children in India. It is instituted by the Ministry of Women and Child Development. ಇದು ಭಾರತದಲ್ಲಿ ಮಕ್ಕಳಿಗೆ ನೀಡುವ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಸ್ಥಾಪಿಸಿದೆ. ಪ್ರಶಸ್ತಿಗಳು 7 ವಿಭಾಗದಲ್ಲಿ ಅಸಾಧಾರಣ ಸಾಧನೆಗಳನ್ನು ಗುರುತಿಸುತ್ತವೆ: ಕಲೆ ಮತ್ತು ಸಂಸ್ಕೃತಿ, ಶೌರ್ಯ, ನಾವೀನ್ಯತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮತ್ತು ಪರಿಸರ. ಮಿನಿಸ್ಟ್ರಿ ಆಫ್ ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಅನುಪಮಾ ದೇವಿ ಚೇರ್ಪರ್ಸನ್. ಇದು 2006 ರಚನೆ ಆಯಿತು. ಇದರ ಒಂದು ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲಿದೆ.
ಶ್ರೀಮತಿ ದ್ರೌಪದಿ ಮುರ್ಮುರವರು ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2024 ಪ್ರಶಸ್ತಿ ವಿಜೇತರ ಸಾಂದರ್ಭಿಕ ಚಿತ್ರ. Question number 3. Which ministry has introduced the Rashtra Parva website and app to provide convenient access to information about national festivals? ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಮಾಹಿತಿಗೆ ಅನುಕೂಲಕರ ಪ್ರವೇಶವನ್ನು ಒದಗಿಸಲು ಯಾವ ಸಚಿವಾಲಯವು ರಾಷ್ಟ್ರಪರ್ವ ವೆಬ್ಸೈಟ್ ಮತ್ತು ಅಪ್ಲಿಕೇಶನ್ ಅನ್ನು ಪರಿಚಯಿಸಿದೆ? ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಲ್ಚರ್. ಆಪ್ಷನ್ ಸಿ ಪ್ರವಾಸೋದ್ಯಮ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಟೂರಿಸಂ. ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. The Ministry of Defense launched the Rashtra Parva website and mobile app. It provides citizens easy access to information on national festival organized by the ministry. ರಕ್ಷಣಾ ಸಚಿವಾಲಯವು ರಾಷ್ಟ್ರಪರ್ವ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಇದು ಸಚಿವಾಲಯವು ಆಯೋಜಿಸುವ ರಾಷ್ಟ್ರೀಯ ಹಬ್ಬಗಳ ಮಾಹಿತಿಗೆ ನಾಗರಿಕರಿಗೆ ಸುಲಭ ಪ್ರವೇಶವನ್ನು ಒದಗಿಸುತ್ತದೆ. Defense Secretary Rajesh Kumar Singh highlighted its convenience for staying informed about events. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ಘಟನೆಗಳ ಬಗ್ಗೆ ತಿಳಿಸಲು ಅದರ ಅನುಕೂಲತೆಯನ್ನು ಎತ್ತಿ ತೋರಿಸಿದರು. The platform aims to offer details for participation and learning about national celebrations. ವೇದಿಕೆಯು ಭಾಗವಹಿಸುವಿಕೆ ಮತ್ತು ರಾಷ್ಟ್ರೀಯ ಆಚರಣೆಗಳ ಬಗ್ಗೆ ಕಲಿಯಲು ವಿವರಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ formed 15th August 1947. Headquarters is situated in New Delhi. Defense Secretary Rajesh Kumar launches Rashtra Parva website mobile app. Question number 4. Surya Kiran is a joint military exercise between India and which country? ಸೂರ್ಯ ಕಿರಣ್ ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಆಪ್ಷನ್ ಎ ಮಯನ್ಮಾರ್. ಆಪ್ಷನ್ ಬಿ ನೇಪಾಳ್. ಆಪ್ಷನ್ ಸಿ ಥೈಲ್ಯಾಂಡ್. ಆಪ್ಷನ್ ಡಿ ವಿಯೆಟ್ನಾಂ. ರೈಟ್ ಆನ್ಸರ್ ನೇಪಾಳ್. A 334-member Indian Army contingent is participating in the 18th Surya Kiran exercise hosted by the Nepali Army in Saljandia, Nepal from 31st December 2024 to 13th January 2025. 31ನೇ ಡಿಸೆಂಬರ್ 2024ರಿಂದ 13ನೇ ಜನವರಿ 2025ರವರೆಗೆ ನೇಪಾಳದ ಸಾಲ್ಜಾಂಡಿಯಾದಲ್ಲಿ ನೇಪಾಳಿ ಸೇನೆಯು ಆಯೋಜಿಸಿರುವ 18ನೇ ಸೂರ್ಯ ಕಿರಣ್ ವ್ಯಾಯಾಮದಲ್ಲಿ 334 ಸದಸ್ಯರ ಭಾರತೀಯ ಸೇನಾ ತುಕಡಿ ಭಾಗವಹಿಸುತ್ತಿದೆ. The annual exercise is alternatively hosted by India and Nepal. The 17th edition was held in ಪಿಥೋರಾಗಢ, ಉತ್ತರಾಖಂಡ್ in 2023. ವಾರ್ಷಿಕ ವ್ಯಾಯಾಮವನ್ನು ಭಾರತ ಮತ್ತು ನೇಪಾಳ ಪರ್ಯಾಯವಾಗಿ ಆಯೋಜಿಸುತ್ತಿದೆ. 17ನೇ ಆವೃತ್ತಿಯು 2023ರಲ್ಲಿ ಉತ್ತರಾಖಂಡದ ಪಿಥೋರಾಗಢದಲ್ಲಿ ನಡೆಯಿತು. Surya Kiran aims to strengthen bond between India and Nepal Army personally and improve their personal skills. ಸೂರ್ಯ ಕಿರಣ್ ಭಾರತೀಯ ಮತ್ತು ನೇಪಾಳಿ ಸೇನೆ ಸಿಬ್ಬಂದಿಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಮತ್ತು ಅವರ ವೃತ್ತಿಪರ ಕೌಶಲ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. Question number 5. Koneru Hampi becomes second woman to win World Rapid Chess title twice. ಕೊನೇರು ಹಂಪಿ 2 ಬಾರಿ ವಿಶ್ವ ರ್ಯಾಪಿಡ್ ಚೆಸ್ ಪ್ರಶಸ್ತಿ ಗೆದ್ದ 2ನೇ ಮಹಿಳೆಯಾಗಿದ್ದಾರೆ. ಕೊನೇರು ಹಂಪಿ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್, 2ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತೀಯ ನಂಬರ್ 1 ಮಹಿಳಾ ತಾರೆ. ಕೊನೇರು ಹಂಪಿಗೆ ವಿಶ್ವ ರ್ಯಾಪಿಡ್ ಕಿರೀಟ 2019 ವಿಶ್ವ ರ್ಯಾಪಿಡ್ ಚಾಂಪಿಯನ್, 2023 ವಿಶ್ವ ರ್ಯಾಪಿಡ್ ರನ್ನರ್ ಅಪ್, 2024 ವಿಶ್ವ ರ್ಯಾಪಿಡ್ ಚಾಂಪಿಯನ್. Koneru Hampi has recently claimed her second women's title at the World Rapid and Blitz Championship held in New York, marking a milestone in her chess career.
showcasing her exceptional talent and determination. ಕೊನೇರು ಹಂಪಿ ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವ ರ್ಯಾಪಿಡ್ ಮತ್ತು ಬ್ಲಿಟ್ಜ್ ಚಾಂಪಿಯನ್ಶಿಪ್ನಲ್ಲಿ ತನ್ನ ಎರಡನೇ ಮಹಿಳಾ ಪ್ರಶಸ್ತಿಯನ್ನು ಪಡೆದರು. ಅವರ ಚೆಸ್ ವೃತ್ತಿಜೀವನದಲ್ಲಿ ಒಂದು ಮೈಲಿಗಲ್ಲನ್ನು ಗುರುತಿಸಿ ಅವರ ಅಸಾಧಾರಣ ಪ್ರತಿಭೆ ಮತ್ತು ನಿರ್ಣಯವನ್ನು ಪ್ರದರ್ಶಿಸಿದರು. ಹಂಪಿ ಸ್ಕೋರ್ಡ್ ಆನ್ impressive 8.5 points over 11 rounds, defeating Indonesia's Irene Sukandar in the final match. At 37 years old, she stands as the top-ranked Indian player, and she is only the second woman to achieve this title more than one. ಹಂಪಿ 11 ಸುತ್ತುಗಳಲ್ಲಿ ಆಕರ್ಷಕ 8.5 ಅಂಕಗಳನ್ನು ಗಳಿಸಿದರು. ಅಂತಿಮ ಪಂದ್ಯದಲ್ಲಿ ಇಂಡೋನೇಷ್ಯಾದ ಐರಿನ್ ಸುಕಂದರ್ ಅವರನ್ನು ಸೋಲಿಸಿದರು. 37 ವರ್ಷ ವಯಸ್ಸಿನ ಅವರು ಅಗ್ರ ಶ್ರೇಯಾಂಕದ ಭಾರತೀಯ ಆಟಗಾರ್ತಿಯಾಗಿ ನಿಂತಿದ್ದಾರೆ ಮತ್ತು ಒಂದಕ್ಕಿಂತ ಹೆಚ್ಚು ಬಾರಿ ಈ ಪ್ರಶಸ್ತಿಯನ್ನು ಗೆದ್ದ ಎರಡನೇ ಮಹಿಳೆಯಾಗಿದ್ದಾರೆ. ಮಹಿಳೆಯರ ವಿಭಾಗದಿಂದ ಕೊನೆರೋ ಹಂಪಿ ಫಿಡೆ ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ 2024 ಮತ್ತು ಪುರುಷರ ವಿಭಾಗದಿಂದ ವೊಲೋಡಾರ್ ಮುರ್ಜಿನ್. ಕೊನೇರು ಹಂಪಿರವರು ವರ್ಲ್ಡ್ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ 2019 ಮತ್ತು 2024ರ ಚಾಂಪಿಯನ್ ಆಗಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.